ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ರಾಘವ್ ಮಾತಾಡ್ತಾ ಇದ್ದೀನಿ. ನಾನು ಒಂದು ಲೈನ್ ಇಲ್ಲಿ ಬರೆದಿದ್ದೀನಿ. ಏನು ಅಂದರೆ ಸೆಲ್ ಅಟ್ ಟಾಪ್ ಆ್ಯಂಡ್ ಬೈ ಅಟ್ ಬಾಟಮ್. ತುಂಬ ಜನಕ್ಕೆ ಇದು ಬರಲ್ಲ. ಟಾಪಲ್ಲಿ ಸೆಲ್ ಮಾಡೋದು, ಬಾಟಮಲ್ಲಿ ಬೈ ಮಾಡೋದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತವ್ರಿಗೆ ಮಾತ್ರ ಟಾಪಲ್ಲಿ ಸೆಲ್ ಮಾಡೋಕ್ಕೆ ಮತ್ತು ಬಾಟಮಲ್ಲಿ ಎಕ್ಸ್ಟ್ರೀಮ್ ಬಾಟಮಲ್ಲಿ ಬೈ ಮಾಡೋಕ್ಕೆ ಬರುತ್ತೆ. ಎಕ್ಸ್ಟ್ರೀಮ್ ಟಾಪಲ್ಲಿ ಸೆಲ್ ಮಾಡೋಕ್ಕೂ ಬರುತ್ತೆ. ಯಾವ ಥರ ಮಾರ್ಕೆಟು ಮೂಮೆಂಟ್ ಆಗುತ್ತೆ, ಇನ್ಸ್ಟಿಟ್ಯೂಷನ್ ಅವರು ಪ್ರತಿಯೊಂದು ಹೆಜ್ಜೆನೂ ನಮಗೆ ಗೊತ್ತಾಗುತ್ತೆ. ಅವ್ರು ಯಾವ ಥರ ನಡೀತಾ ಇದ್ದಾರೆ, ನಾವು ಅವ್ರ ಹೆಜ್ಜೆ ಜೊತೆ ನಾವು ನಡೆದ್ರೆ ನಮಗೂ ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂದರೆ ನಮಗೆ ಪ್ರಾಫಿಟ್ ಆಗೋದೇ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ಮಾರ್ಟ್ ಮನಿ ಕಲಿಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಕಲಿಬೇಕು. ನಾವು ತುಂಬ ಜನ ಇನ್ಸ್ಟಿಟ್ಯೂಟ್ ಅವರು, ಕ್ಲಾಸ್ ಅವರು ಏನು ಹೇಳ್ಕೊಡ್ತಾರೆ ಅಂದರೆ ಬೇಸಿಕ್ ನಾವು ಟ್ರೇಡಿಂಗ್ ಕಲಿಸ್ತೀವಿ ಅಂತ ಜನರ ಹತ್ರ ಫೀಸ್ನ ಇಸ್ಕೋತಾರೆ, ಮತ್ತೆ ಅವರು ಬೇಸಿಕ್ ನಾಲೆಜ್ನ ಕೊಡ್ತಾರೆ. ಬೇಸಿಕ್ ಅಂದರೆ ಏನು? ಸಪೋರ್ಟ್ ಮಾರ್ಕೆಟು, ಈ ಸಪೋರ್ಟ್, ಈ ರೆಸಿಸ್ಟೆನ್ಸ್, ಫಸ್ಟು ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ನಾವು ಬೈ ಮಾಡಬೇಕು, ಅಥವಾ ಈ ಸಪೋರ್ಟ್ ಬ್ರೇಕ್ ಮಾಡಿದ್ರೆ ನಾವು ಸೆಲ್ ಮಾಡಬೇಕು ಅಂತ. ಮಾರ್ಕೆಟು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ಗೆ ಡೈರೆಕ್ಟ್ಲಿ ಟಾರ್ಗೆಟ್ ಮಾಡುತ್ತೆ. ಅಲ್ಲೇ ರಿಟೇಲ್ ಟ್ರೇಡರ್ಸು ಟ್ರ್ಯಾಪ್ ಆಗ್ತಾರೆ. ಅದನ್ನೇ ಟಾರ್ಗೆಟ್ ಮಾಡಿ ಅಲ್ಲಿ ಸ್ಟಾಪ್ ಲಾಸ್ ತಗೊಳಕ್ಕೆ ಬಂದೇ ಬರುತ್ತೆ. ಇಲ್ಲಿ ಬೈ ಮಾಡಿದವರು ಇಲ್ಲಿ ಟ್ರ್ಯಾಪ್ ಆಗಿರ್ತಾರೆ, ಇಲ್ಲಿ ಸೆಲ್ ಆಗಿ ಫಾಲ್ ಆಗಿದೆ. ಇಲ್ಲಿ ಸೆಲ್ ಮಾಡಿದವರು ಇಲ್ಲಿ ಡೈರೆಕ್ಟ್ ಆಗಿ ಟ್ರ್ಯಾಪ್ ಆಗಿರ್ತಾರೆ, ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಗಿ ಯಾರು ಸೆಲ್ ಹೋಲ್ಡ್ ಇಟ್ಟಿರ್ತಾರೋ ಅವರು ಟ್ರ್ಯಾಪ್ ಆಗಿರ್ತಾರೆ. ನಾವು ಏನು ಕಲಿಬೇಕು ಅಂದರೆ ಸ್ಮಾರ್ಟ್ ಮನಿ ಕಲಿಬೇಕು. ತುಂಬ ಜನ EMA SMA ಕಲಿಸ್ತಾರೆ ಕ್ಲಾಸಲ್ಲಿ. EMA ಕಟ್ ಆದ್ರೆ ಸೆಲ್ ಮಾಡಿ, ಅಥವಾ EMA ಕಟ್ ಆದ್ರೆ ಬೈ ಮಾಡಿ ಅಂತ. EMA ತುಂಬ ಸಲ ಕಟ್ ಆಗುತ್ತೆ, ತುಂಬ ಸಲ ಬೈ ಸೆಲ್ಲು ನಾವು ಮಾಡಬೇಕಾಗುತ್ತೆ. ಇದು 1 hour ಟೈಮ್ ಫ್ರೇಮು. ಸಪೋಸ್ EMA ನಮ್ಮದು ಈ ರೇಂಜಲ್ಲಿ ನಮ್ಮದು ಕಟ್ ಆಯಿತು ಅಂದರೆ ಅಂತ ಇಟ್ಕೊಳ್ಳಿ. 1 hour ಟೈಮ್ ಫ್ರೇಮಲ್ಲಿ ಜಾಸ್ತಿನೇ ಕೆಳಗಡೆ ಕಟ್ ಆಗುತ್ತೆ. ಈ ರೇಂಜಲ್ಲಿ EMA ಕಟ್ ಆಯಿತು ಅಂದರೆ ನಮಗೆ ಇಷ್ಟೇ ಪ್ರಾಫಿಟ್ ಬರುತ್ತೆ. ಬಟ್ ನಾವು ಮೇಲೆಯಿಂದ ಟಾಪಿಂದ ಪ್ರಾಫಿಟ್ ಮಾಡಬೇಕು ಅಂದರೆ EMA ನಮಗೆ ಯೂಸ್ಫುಲ್ ಆಗಲ್ಲ. ಬಾಟಮಲ್ಲಿ ನಾವು ಬೈ ಮಾಡಬೇಕು ಅಂದರೆ 1 hour ಟೈಮ್ ಫ್ರೇಮಲ್ಲಿ EMA ಅಥವಾ SMA ಈ ರೇಂಜ್ ಒಳಗಡೆ ಎಲ್ಲೋ ಕಟ್ ಆಗಿರುತ್ತೆ. ಬಟ್ ಬಾಟಮಿಂದ ನಮ್ಮದು ಏನು, ಬಾಟಮಿಂದ ಬೈ ಮಾಡೋದು ತಪ್ಪಿ ಹೋಗುತ್ತೆ, ಕೈ ತಪ್ಪಿ ಹೋಗುತ್ತೆ. ಇಲ್ಲೆಲ್ಲೋ ಬೈ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಮತ್ತೆ ಮಾರ್ಕೆಟು ಕೆಳಗಡೆ ಬರುತ್ತೆ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ 15 ಮಿನಿಟ್ಸ್ ಮೇಜರ್ 1 hour ಅಲ್ಲಿ ನಮ್ಮದು ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. 1 hour ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಮಾರ್ಕೆಟು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಬಂದು ಅದನ್ನು ಸ್ವೀಪ್ ಮಾಡಿ ಮಾರ್ಕೆಟು ಈ ರೇಂಜ್ ಇಲ್ಲಿವರೆಗೂ ನಮಗೆ ಟಾರ್ಗೆಟ್ ಕೊಟ್ಟಿದೆ ಬೈ ಸೈಡ್. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ ಮಾರ್ಕೆಟು ಏನು ಮಾಡಿದೆ, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಏನು ಮಾಡಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟರೆ ಮಾರ್ಕೆಟ್ಗೆ ಮೇಲ್ಗಡೆ ಹೋಗೋಕ್ಕೆ ಇಷ್ಟ ಇದೆ ಅಂತ ಅರ್ಥ, ಕೆಳಗಡೆ ಬರೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆ. ಮಾರ್ಕೆಟು ಒತ್ತಿ ಒತ್ತಿ ಹೇಳುತ್ತೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ, ನನಗೆ ಕೆಳಗಡೆ ಹೋಗೋದು ಇಷ್ಟ ಇಲ್ಲ, ಮೇಲ್ಗಡೆ ಹೋಗೋಕ್ಕೆ ನನಗೆ ಇಷ್ಟ ಇದೆ ಅಂತ ಅರ್ಥ. 15 ಮಿನಿಟ್ಸಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ನಾವು 1 ಮಿನಿಟಲ್ಲಿ ಹೋಗಿ ಎಂಟ್ರಿ ತಗೋತೀವಿ. 1 ಮಿನಿಟಲ್ಲಿ ಎಂಟ್ರಿ ತಗೊಂಡಾಗ ನಮಗೆ ಈ ಝೋನಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ. ಇಲ್ಲಿಂದ ನಮಗೆ ಟಾರ್ಗೆಟು ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಇದನ್ನು ಬ್ರೇಕ್ ಮಾಡಿದ್ರೆ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ನೆಕ್ಸ್ಟು ಮಾರ್ಕೆಟ್ ಈ ಹೈ ಬ್ರೇಕ್ ಮಾಡಿದೆ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ಮಾರ್ಕೆಟ್ ಮತ್ತೆ ಏನು ಮಾಡುತ್ತೆ, ಮತ್ತೆ ಆರ್ಡರ್ ಬ್ಲಾಕ್ ಒಳಗಡೆ ಬರುತ್ತೆ. ಆರ್ಡರ್ ಬ್ಲಾಕ್ ಒಳಗಡೆ ಬಂದಾಗ ಮತ್ತೆ ಮಾರ್ಕೆಟ್ ಆರ್ಡರ್ ಬ್ಲಾಕಿಂದ ಡೈರೆಕ್ಟಾಗಿ ಮೇಲ್ಗಡೆ ಗ್ಯಾಪ್ ಅಪ್ ಮಾಡಿದ್ದಾನೆ. ಗ್ಯಾಪ್ ಅಪ್ ಮಾಡ್ದ
ಬಟ್ ಮಾರ್ಕೆಟು ಆರ್ಡರ್ ಬ್ಲಾಕ್ಗೆ ಬಂದಿರಲಿಲ್ಲ. ಸೊ ಈ ಹೈ ಬ್ರೇಕ್ ಮಾಡಿದಾಗ ಮಾರ್ಕೆಟ್ ಏನು ಮಾಡ್ದ, ಇಲ್ಲಿ ನಮಗೆ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಫಾರ್ಮ್ ಆಗಿರುತ್ತೆ ಇದು. ಸೊ ಆರ್ಡರ್ ಬ್ಲಾಕ್ನ ಮಿಟಿಗೇಟ್ ಮಾಡಿ ಮಾರ್ಕೆಟು ಮತ್ತೆ ನಮಗೆ ಇಲ್ಲಿವರೆಗೂ ಈ ಹೈವರೆಗೂ ಟಾರ್ಗೆಟ್ ಕೊಟ್ಟ. ನೀವು ನೋಡ್ತಾ ಇರ್ಬೋದು, ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಅವರು ಯಾವತ್ತೋ ಬಾಟಮಲ್ಲಿ ಬೈ ಮಾಡ್ತಾರೆ, ಯಾವತ್ತೋ ಟಾಪಲ್ಲಿ ಸೆಲ್ ಮಾಡ್ತಾರೆ. ಸೊ ಟಾಪಲ್ಲಿ ಮಾರ್ಕೆಟು ಯಾಕೆ ಇಲ್ಲಿಂದ ಫಾಲ್ ಆಯಿತು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಯಾಕೆ ಫಾಲ್ ಆಯಿತು ಅಂತ ನಾವು ದೊಡ್ಡ ಟೈಮ್ ಫ್ರೇಮ್ಗೆ ಹೋಗಿ ನೋಡಿದ್ರೆ ಇದು ನಮ್ಮದು ಫಾಲ್ ಆಗಿರೋದು. ಒಂದೇ ದಿನದಲ್ಲಿ ಇಷ್ಟು ಫಾಲ್ ಕೊಟ್ಟಿದ್ದಾನೆ. ಸೊ ಯಾಕೆ ಫಾಲ್ ಆಯಿತು ಅಂದರೆ ನಮಗೆ ಇಲ್ಲಿ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ವರೆಗೂ ನಮಗೆ ಇಲ್ಲಿ ಏನಿದೆ, ಈ ಗ್ರೀನ್ ಕ್ಯಾಂಡಲ್ ಇಂದ ಈ ರೆಡ್ ಕ್ಯಾಂಡಲ್ ವರೆಗೂ ಏನು ಒಂದು ಗ್ಯಾಪ್ ಕಾಣಿಸ್ತಾ ಇದೆ, ಇದನ್ನ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಇಂಬ್ಯಾಲೆನ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೋ ಮಾರ್ಕೆಟು ಆ ಇಂಬ್ಯಾಲೆನ್ಸ್ನ ಫಿಲ್ ಮಾಡಕ್ಕೆ ಹೋಗುತ್ತೆ. ಮಾರ್ಕೆಟು ಇಂಬ್ಯಾಲೆನ್ಸ್ನ ಫಿಲ್ ಮಾಡಿ ಆದ ತಕ್ಷಣ ನಮಗೆ ಡೈರೆಕ್ಟ್ ಆಗಿ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಒಂದು ಎಂಟ್ರಿ ವಿತ್ ಕನ್ಫರ್ಮೇಶನ್ ಎಂಟ್ರಿ ಸಿಕ್ಬಿಡುತ್ತೆ. ಅವಾಗ ನಮ್ಮ ಟಾರ್ಗೆಟು ನೀವು ಇಲ್ಲಿವರೆಗಾದ್ರೂ ಫಸ್ಟ್ ಟಾರ್ಗೆಟ್ ತಗೋಬಹುದು, ಇದನ್ನ ಬ್ರೇಕ್ ಆದ್ರೆ ಸೆಕೆಂಡ್ ಟಾರ್ಗೆಟ್ ಎಕ್ಸ್ಟ್ರೀಮ್ ಲೋ ವರೆಗೂ ನೀವು ಟಾರ್ಗೆಟ್ ತಗೋಬಹುದು. ಈ ತರ ಯಾವ EMA SMA ನಿಮಗೆ ಹೇಳಿ ಕೊಡಲ್ಲ, ಯಾವ ಸಪೋರ್ಟ್ ರೆಸಿಸ್ಟೆನ್ಸು ಹೇಳಿ ಕೊಡಲ್ಲ. ತುಂಬಾ ಜನ ಏನು ಕ್ಲಾಸಸ್ ಓಪನ್ ಮಾಡಿದ್ದಾರೆ ಅವರು ನಾರ್ಮಲ್ ಆಗಿ ಬೇಸಿಕ್ ಆಗಿ ಸಪೋರ್ಟು ಬ್ರೇಕ್ ಆದ್ರೆ ಸೆಲ್ ಮಾಡಿ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ನೀವು ಬೈ ಮಾಡಿ ಅಂತ ಹೇಳ್ತಾರೆ. ಸೊ ಪ್ರತಿ ಸಲನೂ ಅದು ವರ್ಕ್ ಆಗಲ್ಲ, ವರ್ಕ್ ಆಗಬಹುದು ಬಟ್ ಪ್ರತಿ ಸಲನೂ ವರ್ಕ್ ಆಗಲ್ಲ. ಸೊ ಅಪೋಸಿಟ್ ಮಾರ್ಕೆಟ್ ಹೋದ್ರೆ ಹೆವಿ ಲಾಸಸ್ ಆಗುತ್ತೆ. ಸೊ ಮತ್ತೊಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಇಂಪಾರ್ಟೆಂಟು ಏನು ಮಾರ್ಕೆಟು ಸೈಡ್ ವೇಸ್ ಮಾಡಿದೆ, ಇದು ಈ ಸೈಡ್ ವೇಸ್ ಅಲ್ಲಿ ಇಲ್ಲಿ ನಮ್ದು ಗ್ರೀನ್ ಕಲರ್ದು ಆರ್ಡರ್ ಬ್ಲಾಕ್ ಇದೆ. ಸೊ ಈ ಗ್ರೀನ್ ಕಲರ್ ಆರ್ಡರ್ ಬ್ಲಾಕ್ ಅಲ್ಲಿ ನಾವು ಯಾವತ್ತು ಬೈ ಮಾಡಬೇಕು, ಬೈ ಮಾಡ್ತೀವಿ, ಇಲ್ಲಿ ನಾವು ಯಾವತ್ತು ಸೆಲ್ ಮಾಡಲ್ಲ. ಸೊ ಆರ್ಡರ್ ಬ್ಲಾಕ್ ಅಂದ್ರೆ ಏನು ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸ್ಮಾರ್ಟ್ ಮನಿ ನೀವು ಕಲಿಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಸೈಡ್ ವೇಸ್ ಅಂದ್ರೆ ಏನು, ಇದು ಕರೆಕ್ಟ್ ಆಗಿ ನಾವು ಹೇಳಬೇಕು ಅಂದ್ರೆ ತುಂಬಾ ಜನಕ್ಕೆ ಏನು ಗೊತ್ತಿರಲ್ಲ. ಮಾರ್ಕೆಟ್ ಅಲ್ಲಿ ಸುಮ್ಮನೆ ಬರ್ತಾರೆ, ಒಂದು ಸ್ವಲ್ಪ ದಿನ ಕಲ್ತಿರ್ತಾರೆ, ಅವರು ಒಂದು ಕ್ಲಾಸ್ ತೆಗಿತಾರೆ. ಇಲ್ಲಿ ಮೇಜರ್ ಆಗಿ ನಮಗೆ ಏನ್ ನೋಡಕ್ ಸಿಗ್ತಾ ಇದೆ ಈ ಬಾಕ್ಸ್ ಅಲ್ಲಿ, ಈ ಬಾಕ್ಸ್ ಅಲ್ಲಿ ಸೈಡ್ ವೇಸ್ ಮಾರ್ಕೆಟ್ ನಾವು ನೋಡ್ತಾ ಇದ್ದೀವಿ. ಸೈಡ್ ವೇಸ್ ಅಂದ್ರೆ ಏನು ಸ್ನೇಹಿತರೆ? ಸೈಡ್ ವೇಸ್ ಯಾಕೆ ಮಾಡ್ತಾನೆ ಮಾರ್ಕೆಟು ಅಂತ ನಿಮಗೆ ಗೊತ್ತಿದೆಯಾ ಯಾರಿಗಾದ್ರೂ? ಸೊ ಯಾರಿಗೂ ಗೊತ್ತಿರಲ್ಲ. ಸೊ ಸೈಡ್ ವೇಸು ಯಾಕೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನು ಕರಿತೀವಿ ಅಂದ್ರೆ ನಾವು ಇದಕ್ಕೆ ನಾವು ಅಕ್ಯುಮುಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಕ್ಯುಮುಲೇಷನ್ ಅಂತ ಕರಿತೀವಿ. ಅಕ್ಯುಮುಲೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಅಕ್ಯುಮುಲೇಷನ್ ಅಂತ ಕರಿತೀವಿ. ಅಕ್ಯುಮುಲೇಷನ್ ಆದಮೇಲೆ ಮಾರ್ಕೆಟು ಎಲ್ಲಿ ಬರುತ್ತೆ ಸ್ನೇಹಿತರೆ? ಏನಾಗುತ್ತೆ ಅಕ್ಯುಮುಲೇಷನ್ ಆದಮೇಲೆ? ತುಂಬಾ ಜನಕ್ಕೆ ಗೊತ್ತಿರಲ್ಲ. ಯೋಚನೆ ಮಾಡಿ, ಕರೆಕ್ಟ್ ಆಗಿ ಕ್ಲಾಸಿಗೆ ಜಾಯಿನ್ ಆಗಿ, ತುಂಬಾ ಟೆಕ್ನಿಕಲ್ ಡೀಪ್ ಆಗಿ ಹೇಳ್ಕೊಡೋ ಕ್ಲಾಸ್ಗೆ ನೀವು ಜಾಯಿನ್ ಆಗಿ. ಅಕ್ಯುಮುಲೇಷನ್ ಆದಮೇಲೆ ಯಾವತ್ತು ನಮಗೆ ಮ್ಯಾನ್ಯುಪ್ಯುಲೇಷನ್ ನೋಡಕ್ ಸಿಗುತ್ತೆ.
ಸೊ ಮ್ಯಾನ್ಯುಪ್ಯುಲೇಷನ್ ನೀವು ನೋಡಬಹುದು, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ನಮ್ಮದು ಅಕ್ಯುಮುಲೇಷನ್ ಆದಮೇಲೆ ಡೈರೆಕ್ಟಾಗಿ ಮ್ಯಾನ್ಯುಪ್ಯುಲೇಷನ್ ಆಗಿದೆ, ಮಾರ್ಕೆಟು ಮ್ಯಾನ್ಯುಪ್ಯುಲೇಟ್ ಮಾಡಿದ್ದಾನೆ. ಸೊ ಮ್ಯಾನ್ಯುಪ್ಯುಲೇಟ್ ಆದಮೇಲೆ ಮಾರ್ಕೆಟ್ ಏನು ಮಾಡಿದೆ ಸ್ನೇಹಿತರೆ, ಇದೆಲ್ಲ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಸ್ಕ್ರ್ಯಾಚಿಂದ ಕಲಿಸ್ತೀವಿ. ಇದು ನಮಗೆ ಮ್ಯಾನ್ಯುಪ್ಯುಲೇಷನ್ ಆದಮೇಲೆ ನಮಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಮಾರ್ಕೆಟಲ್ಲಿ. ಡಿಸ್ಟ್ರಿಬ್ಯೂಷನ್ ಯಾವ ಕಡೆ ಆಗುತ್ತೋ ಆ ಕಡೆ ತುಂಬ ದೊಡ್ಡದಾಗಿ ಮೂಮೆಂಟ್ ಕೊಡುತ್ತೆ. ಸೊ ಇದೆಲ್ಲ ನೀವು ಕಲಿಬೇಕು ಅಂದರೆ ಸ್ಮಾರ್ಟ್ ಮನಿ ಕಲಿಬೇಕು. ಬಟ್ ಸ್ಮಾರ್ಟ್ ಮನಿ ಅಲ್ಲಿ ಕೂಡ ತುಂಬ ಬೇಸಿಕ್ ಆಗಿ ಹೇಳ್ಕೊಡೋರು ಇದ್ದಾರೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದರೆ ನೀವು ಸೆಲ್ ಮಾಡಿ, ಬಿ ಒ ಎಸ್ ಆದರೆ ಸೆಲ್ ಮಾಡಿ. ಬಟ್ ಒಳಗಡೆ ಏನು ಇದೆ, ಏನು ಡೀಪ್ ಆಗಿ ಏನೊಂದು ಸಬ್ಜೆಕ್ಟ್ ಇದೆ ಅದು ಯಾರೂ ಹೇಳ್ಕೊಡಲ್ಲ. ಸೊ ತುಂಬ ಡೀಪ್ ನಾಲೆಜ್ ಒಳಗಡೆ ಇದೆ ಸ್ಮಾರ್ಟ್ ಮನಿಲಿ. ಸೊ ನೀವು ನನ್ನ ಕ್ಲಾಸ್ ಜಾಯಿನ್ ಆಗಬೇಕು ಅಂತ ಅಂದರೆ, ಇಷ್ಟ ಇದ್ದರೆ ಆಲ್ರೆಡಿ ಕ್ಲಾಸಸ್ಸು ಶುರುವಾಗಿದೆ. ಸೊ ಟಾಪಲ್ಲಿ ಸೆಲ್ ಮಾಡೋದು, ಬಾಟಮಲ್ಲಿ ಬೈ ಮಾಡೋದು ನೀವು ಕಲಿಬೇಕು ಅಂತ ಇಚ್ಛೆ ಇದ್ದರೆ, ಸೀರಿಯಸ್ ಆಗಿ ನೀವು ಏನೋ ಒಂದು ಟ್ರೇಡರ್ ಆಗಬೇಕು ಅಂದ್ಕೊಂಡವರು ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಸ್ಮಾರ್ಟ್ ಮನಿ ಫೀಸ್ ಬಗ್ಗೆ ಕೇಳಿ. ತುಂಬ ಕಡಿಮೆ ಫೀಸಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಹೆವಿ ಫೀಸ್ ನಾನು ಚಾರ್ಜ್ ಮಾಡ್ತಾ ಇಲ್ಲ. ಬರೀ ಸ್ಮಾರ್ಟ್ ಮನಿ ಕಲಿಬೇಕು ಅನ್ನೋರು ಕಾಲ್ ಮಾಡಬಹುದು. ಬೇಸಿಕ್ಕಿಂದ ಟೋಟಲಿ ಏನೂ ಗೊತ್ತಿಲ್ಲ ಸರ್ ನಮಗೆ ಬೇಸಿಕ್ಕಿಂದ ಕಲಿಬೇಕು ಅನ್ನೋರು ನನಗೆ ಮೆಸೇಜ್ ಮಾಡಿ. ಸೊ ಬಾಟಮಲ್ಲಿ ಬೈ ಮಾಡೋದು ಹೇಗೆ, ಟಾಪಲ್ಲಿ ಸೆಲ್ ಮಾಡೋದು ಹೇಗೆ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸ್ಟ್ರಾಂಗ್ ಆಗಿ ಸ್ಮಾರ್ಟ್ ಮನಿ ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದನ್ನು ಸ್ಮಾರ್ಟ್ ಮನಿಯಲ್ಲಿ ಏನೇನಿದೆ ಪ್ರತಿಯೊಂದನ್ನು ಸ್ಕ್ರ್ಯಾಚಿಂದ ನಾನು ಹೇಳಿ ಕೊಡ್ತೀನಿ. ಸೊ ನನ್ನ ನಂಬರು ಸೊ ನಿಮಗೆ ಯಾರಿಗಾದರೂ ಕಲಿಬೇಕು ಅನ್ನೋರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಫೀಸ್ ಬಗ್ಗೆ ತಿಳ್ಕೊಳ್ಳಿ. ಇಷ್ಟ ಇದ್ದರೆ ಜಾಯಿನ್ ಆಗಬಹುದು. ಸೊ ನಿಮ್ಮಿಷ್ಟ. ಸೊ ಸ್ಮಾರ್ಟ್ ಮನಿ ಕಲಿತ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ಸ್ಟಿಟ್ಯೂಷನಲ್ ಟ್ರೇಡರ್ ಜೊತೆ ನೀವು ನಡಿಬಹುದು, ಅವರ ಹೆಜ್ಜೆ ಗುರುತುಗಳನ್ನು ನೀವು ಕಂಡು ಹಿಡಿಯಬಹುದು. ಸೊ ಥ್ಯಾಂಕ್ ಯು. ತುಂಬ ದೊಡ್ಡ ವಿಡಿಯೋ ಆಗ್ತಾ ಇದೆ. ನಿಮ್ಗೆ ಏನಾದರೂ ಎನ್ಕ್ವೈರಿ ಮಾಡೋದಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.